ಲಿಮಿಟ್ ಆಫ್ ರ್ಯಾಷನಲ್ ಫಂಕ್ಷನ್ ನೋಡ್ತಾ ಇದ್ದೀವಿ. ಫಂಕ್ಷನ್ ಎಫ್ ಇಸ್ ಸೆಟ್ ಟು ಬಿ ಅ ರ್ಯಾಷನಲ್ ಫಂಕ್ಷನ್ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಡಿವೈಡ್ ಬೈ ಹೆಚ್ ಆಫ್ ಎಕ್ಸ್ ಅಲ್ವಾ, ವೇರ್ ಜಿ ಆಫ್ ಎಕ್ಸ್ ಆ್ಯಂಡ್ ಹೆಚ್ ಆಫ್ ಎಕ್ಸ್ ಆರ್ ಪಾಲಿನಾಮಿಯಲ್ಸ್ ಸಚ್ ದಟ್ ಹೆಚ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಝೀರೋ. ದೆನ್ ಈ ಥರ ಇತ್ತು ಅಂತ ಹೇಳಿದ್ರೆ ಲಿಮಿಟ್ ಜಿ ಆಫ್ ಎಕ್ಸ್ ಬೈ ಹೆಚ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ. ಇದನ್ನು ಹೇಗೆ ಸಾಲ್ವ್ ಮಾಡೋದಪ್ಪ ಅಂತ ಹೇಳಿದ್ರೆ ವಿ ಕ್ಯಾನ್ ಅಪ್ಲೈ ದ ಲಿಮಿಟ್ ಟು ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ. ಈ ಥರ ಸಪ್ರೇಟಾಗೆ ಮಾಡಿಕೊಂಡು ಮುಂದುವರಿಬೋದು ಅಷ್ಟೇ, ಸರಿನಾ. ಇದರಲ್ಲಿ ಒಂದೆರಡು ಮೂರು ಕೇಸ್ ಇದೆ. ಸೊ ಒಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಡಿನಾಮಿನೇಟರ್ 0 ಆಗುತ್ತೆ. ಈ ಥರ ಡಿನಾಮಿನೇಟರ್ 0 ಆಯಿತು ಅಂತ ಹೇಳಿದ್ರೆ ಹಲವಾರು ಪಾಸಿಬಿಲಿಟಿ ಇದೆ. ಡಿನಾಮಿನೇಟರ್ 0 ಆಗ್ಬೋದು, ಆದರೆ ನ್ಯೂಮರೇಟರ್ 0 ಆಗಲ್ಲ. ಈ ಥರ ಬಂತು ಅಂತ ಹೇಳಿದ್ರೆ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಲಿಮಿಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಡಿವೈಡ್ ಬೈ ಎಕ್ಸ್ ಮೈನಸ್ 4 ಆ್ಯಸ್ ಎಕ್ಸ್ ಟೆನ್ಸ್ ಟು ಸೇ 4. ಇವಾಗ ನಮ್ಗೆ ಗೊತ್ತಿದೆ ನಮ್ಮ ನ್ಯೂಮರೇಟರ್ ಡಿನಾಮಿನೇಟರ್ ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡೋದು ಅಂಥೇಳಿ. ಸೊ ಸಪ್ರೇಟಾಗಿ ಅಪ್ಲೈ ಮಾಡೋಣ. ಡಿವೈಡ್ ಬೈ ಲಿಮಿಟ್ ಆಫ್ ಎಕ್ಸ್ ಮೈನಸ್ 4 ಆ್ಯಸ್ ಎಕ್ಸ್ ಟೆನ್ಸ್ ಟು 4. ಸೊ ಈಗ ಸಪ್ರೇಟಾಗಿ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ, ಇಲ್ಲಿ 4 ಸ್ಕ್ವೇರ್ ಪ್ಲಸ್ 10 ಡಿವೈಡ್ ಬೈ 4 ಮೈನಸ್ 4. ಸೊ 4 ಮೈನಸ್ 4 ಬಂದು ಇನ್ಫಿನಿಟಿ ಆಗುತ್ತೆ. ನ್ಯೂಮರೇಟರಲ್ಲಿ 26 ಇದೆ. ಸೊ 26/0 ಅಲ್ವಾ. ಸೊ ಹಿಯರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿ ಕಂಕ್ಲೂಡ್ ಮಾಡ್ಬೋದು, ಸರಿನಾ. ಆದರೆ ಒಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿನಾಮಿನೇಟರ್ ಕೂಡ 0 ಆಗೋಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಇದರದೇ ಆದ ಒಂದು ಪರ್ಟಿಕ್ಯುಲರ್ ಕೇಸ್ ಇದೆ, ಕೇಸ್ ಸ್ಟಡಿ. ಹೆಚ್ ಆಫ್ ಎ ಮತ್ತು ಜಿ ಆಫ್ ಎ ಎರಡೂ 0. ಈ ಥರ ಇದ್ದಾಗ ಲಿಮಿಟ್ ಎಕ್ಸಿಸ್ಟ್ಸ್. ಅದನ್ನು ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ ಯೂಸಿಂಗ್ ದ ಹೆಲ್ಪ್ ಆಫ್ ಫ್ಯಾಕ್ಟರೈಸೇಷನ್. ಮತ್ತೊಂದು ಕಂಡೀಷನ್ ಇದೆ, ಏನಂತ ಹೇಳಿದ್ರೆ ನ್ಯೂಮರೇಟರ್ ಡಿಗ್ರಿ ಶುಡ್ ಬಿ ಗ್ರೇಟರ್ ದೆನ್ ಡಿನಾಮಿನೇಟರ್ ಡಿಗ್ರಿ. ಡಿಗ್ರಿ ಅಂತ ಹೇಳಿದ್ರೆ ಪವರು, ನ್ಯೂಮರೇಟರ್ಗಿಂತ ಡಿನಾಮಿನೇಟರು ಕಮ್ಮಿ ಇರಬೇಕು ಅಂತ ಹೇಳಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಲಿಮಿಟ್ ಆಫ್ ಎಕ್ಸ್ ಟು ದ ಪವರ್ ಆಫ್ 4 ಮೈನಸ್ 5 ಟು ದ ಪವರ್ ಆಫ್ 4 ಡಿವೈಡ್ ಬೈ ಎಕ್ಸ್ ಮೈನಸ್ 5 ಆ್ಯಸ್ ಎಕ್ಸ್ ಟೆನ್ಸ್ ಟು 5 ಅಂತ ಹೇಳಿ. ಈಗ ನಾವು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಇದನ್ನು ಬೈ ಸಬ್ಸ್ಟಿಟ್ಯೂಟಿಂಗ್ ಏನಾಗುತ್ತೆ, ಇದು 0/0 ಬರುತ್ತೆ ಕ್ಲಿಯರಾಗಿ ಅಲ್ವಾ. 5 ಸ್ಕ್ವೇರ್ ಬೈ ಮೈನಸ್ 5 ಸ್ಕ್ವೇರ್ ಅಂತ ಹೇಳಿದ್ರೆ 5 ಟು ದ ಪವರ್ ಆಫ್ 4 ಮೈನಸ್ 5 ಟು ದ ಪವರ್ ಅಂದರೆ 0, 5 ಮೈನಸ್ 5 is 0. ಇದು ಅರ್ಥ ಏನು? ಈ ಥರ ನ್ಯೂಮರೇಟರ್ ಡಿನಾಮಿನೇಟರಲ್ಲಿ 0 ಬಂತು ಅಂತ ಹೇಳಿದ್ರೆ ಅರ್ಥ ಏನು? ಅರ್ಥ ಏನಂತ ಹೇಳಿದ್ರೆ ಇದರದ್ದು ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಹ್ಯಾವ್ ಅ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ ಅಲ್ವಾ. ಇವಾಗ ಇವೆರಡೂ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 ಬರ್ತಾ ಇದೆ ಅಂತ ಹೇಳಿದ್ರೆ ಇದು 0 ಇಸ್ ದ ಸೇಮ್. ಈ ಟಾಪಿಕ್ನೆಲ್ಲ ನೀವು ಎಲ್ಲಿ ನೋಡಿದ್ದೀರಾ ಅಂತ ಹೇಳಿದ್ರೆ 9ನೇ ಕ್ಲಾಸಲ್ಲೇ ನೋಡಿರ್ತೀರಾ ಅಲ್ವಾ. ಸೊ ಇಟ್ ಹ್ಯಾಸ್ ದ ಸೇಮ್ ಫ್ಯಾಕ್ಟರ್ ಆರ್ ಫ್ಯಾಕ್ಟರ್ಸ್. ಈ ಥರ ಇರಬೇಕಾದ್ರೆ ಏನಂತ ಹೇಳ್ಬೋದು ನಾವು, ವಿ ಕ್ಯಾನ್ ಫೈಂಡ್ ದಟ್ ಫ್ಯಾಕ್ಟರ್ ಮತ್ತು ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳ್ತು ಅಂದರೆ ಇಲ್ಲಿ ನೋಡ್ತೀನಿ. ಇವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 5, ನ್ಯೂಮರೇಟರ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ 5 ಇಂಟು ಎಕ್ಸ್ ಪ್ಲಸ್ 5 ಅಂತ ಹೇಳಿ ಬರ್ಕೊಬೋದು, ಸರಿನಾ. ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5. ಇವಾಗ ಎಕ್ಸ್ ಮೈನಸ್ 5 ಕಟ್ ಮಾಡ್ಕೊಳ್ಳೋಣ. ಸೊ ದಿಸ್ ವಿಲ್ ರಿಸಲ್ಟ್ ಇನ್ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 5 ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 5 ಈ ರೀತಿಯಲ್ಲಿ ಬದಲಾಗುತ್ತೆ. ಇವಾಗ ನಾವು ಇದು ಒಂದೊಂದಕ್ಕೆ ಲಿಮಿಟ್ ಅಪ್ಲೈ ಮಾಡ್ಬೋದು. ಸೊ ಇದೇನಾಗುತ್ತಿದ್ದು 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಇಂಟು 5 ಪ್ಲಸ್ 5 25 25 50 10 500 ಗೊತ್ತಾಯ್ತಾ. ಸೊ ಈ ಥರ ಫ್ಯಾಕ್ಟ್ರೈಸ್ ಮಾಡ್ಬೋದು ನೀವು, ಸರಿನಾ.
ಸೊ ಈ ಕೇಸಸ್ ಮೇಲೆ ನಿಮ್ಮ ಪ್ರಶ್ನೆಗಳು ಬರೋದು, ಇದು ಮತ್ತು ಟ್ರಿಗ್ನೋಮೆಟ್ರಿ. ಸೊ ಅದನ್ನು ಮುಂದಿನ ಭಾಗದಲ್ಲಿ ಕಲಿತೀವಿ. ಇಷ್ಟು ಗೊತ್ತಿತ್ತು ಅಂತ ಹೇಳಿ ನಿಮ್ಮ ಕೆಲಸ ಆಯ್ತು ಕಣ್ರು, ಸರಿನಾ? ಸೊ ಪಾಸ್ ಮಾಡ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ, ಬರ್ಕೊಳ್ಳಿ.